ಸುಮ್ನೆ ಕಾಲ್ ಕೆರ್ಕೊಂಡು ಜಗಳ ಮಾಡೋದು. ಗೋಲ್ಡ್ ಸುರೇಶ್ ಮೇಲೆ ಅವರು ಹೇಳಿದಂತಹ ಮಾತುಗಳ ಬಗ್ಗೆ ನೆಕ್ಸ್ಟ್ ವೀಕೆ ವಾಪಸ್ ಹೋಗುವಂತಹ ಚಾನ್ಸಸ್ ಜಾಸ್ತಿ ಇದೆ. ಈಗ ಎರಡು ತಂಡವಾಗಿ ಡಿವೈಡ್ ಆಯ್ತು. ಗೇಮ್ ಅಂತ ಬಂದಾಗ ಮಂಜು ಎಷ್ಟು ಸ್ಟ್ರಾಂಗ್ ಅನ್ನುವಂತಹ ವಿಷಯ ಶೋಭಾ ಶೆಟ್ಟಿ ಅವರಿಗೆ ತುಂಬಾ ಚೆನ್ನಾಗಿ ಮನವರಿಕೆ ಆಗಿದೆ. ಮಂಜು ಗೇಮ್ ಚೇಂಜರ್ ಅನ್ನೋದು ತ್ರಿವಿಕ್ರಮ್ ಅವರ ಬಾಯಲ್ಲೂ ಬರುತ್ತೆ. ಧನರಾಜ್ ಅವರು ಮತ್ತೆ ಹನುಮಂತ್ ಅವರು ಎಲ್ಲೂ ಬಿಟ್ಕೊಟ್ಟಿಲ್ಲ, ಅವರೆಲ್ಲೂ ವೀಕ್ ಅಂತ ಅನ್ನಿಸ್ಕೊಳ್ಳೇ ಇಲ್ಲ ಫಿಸಿಕಲಿ. ದುಡ್ಡು ಏನಿರುತ್ತಲ್ಲ ಪಾಯಿಂಟ್ಸ್ ಎಲ್ಲ ಆಡ್ ಮಾಡಿದ್ದಾರೆ, ಅದನ್ನ ಕದಿಬೇಕು ಅನ್ನುವಂಥದ್ದು ಕೂಡ ಟಾಸ್ಕ್ ಅಲ್ಲಿ ಇದೆ. ಅದನ್ನ ಚೈತ್ರ ಅವರು ಚೆನ್ನಾಗಿ ಬಳಸ್ಕೊಂಡು ಐಶು ಇಂದ ದುಡ್ಡು ಕತ್ಕೊಂಡು ಹೋಗ್ತಾರೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ನನ್ ಬ್ಯೂಟಿ ಪಾರ್ಟ್ನರ್. ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿ ಅರ್ಪಿಸುವ ಬಿಗ್ ಬಾಸ್ ಅಪ್ಡೇಟ್ ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ನಿನ್ನೆ ಎಪಿಸೋಡ್ನ ನೀವು ಎಲ್ಲರೂ ಚೆನ್ನಾಗಿ ನೋಡಿರ್ತೀರಾ. ಇನ್ಫ್ಯಾಕ್ಟ್ ಈ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸ್ಗಳಾಗಿ ಮನೆ ಒಳಗೆ ಎಂಟ್ರಿ ಕೊಡ್ತಾರಲ್ಲ, ಇವರೆಲ್ಲ ಹಳೆ ಎಪಿಸೋಡ್ಸ್ಗಳನ್ನ ನೋಡಿಕೊಂಡು ಪ್ರಿಪೇರ್ ಆಗಿ ಬಂದಿರೋದನ್ನ ನಾವು ಇಲ್ಲಿ ತನಕ ನೋಡ್ಕೊಂಡು ಬಂದಿದ್ವಿ. ಬಟ್ ಈ ರಜತ್ ಬುಜ್ಜಿ ಅನ್ನುವಂತಹ ವ್ಯಕ್ತಿ ಎಕ್ಸಾಕ್ಟ್ ಲಾಯರ್ ಜಗದೀಶ್ ಅವರು ಯಾವ ರೀತಿ ಆಟ ಆಡ್ತಾ ಇದ್ರು ಅದನ್ನೇ ನಕಲು ಮಾಡುವಂತಹ ಪ್ರಯತ್ನವನ್ನ ಇಟ್ಕೊಂಡು ಪ್ರಿಪೇರ್ ಆಗಿ ಬಂದಿದ್ದಾರೆ ಅಂತ ನಿನ್ನೆ ಎಪಿಸೋಡ್ ನೋಡುವಾಗ ಅನ್ನಿಸ್ತಾ ಇದೆ. ಅಂದರೆ ಸುಮ್ಮನೆ ಕಾಲ್ ಕೆರ್ಕೊಂಡು ಜಗಳ ಮಾಡೋದು, ಫೌಲ್ ಲ್ಯಾಂಗ್ವೇಜ್ಗಳನ್ನು ಉಪಯೋಗಿಸೋದು ಕಂಟೆಸ್ಟೆಂಟ್ಸ್ಗಳ ಮೇಲೆ, ಸುಮ್ಮನೆ ಏನೋ ವಾಯ್ಸ್ ರೈಸ್ ಮಾಡಿಬಿಟ್ಟು ನಾನು ಇದ್ದೀನಿ ಅನ್ನೋದನ್ನು ಮತ್ತೆ ಮತ್ತೆ ಪ್ರೂವ್ ಮಾಡೋಕ್ಕೆ ಟ್ರೈ ಮಾಡೋದು, ಇದನ್ನೆಲ್ಲ ಸುಮ್ಮನೆ ಮಾಡ್ತಾ ಇದ್ದಾರೆ. ಸ್ವಲ್ಪ ಇರಿಟೇಷನ್ ಶುರು ಆಗಿದೆ ಆ್ಯಕ್ಚುಲಿ. ಇನ್ಫ್ಯಾಕ್ಟ್ ನಿನ್ನೆ ಗೋಲ್ಡ್ ಸುರೇಶ್ ಮೇಲೆ ಅವರು ಹೇಳಿದಂತಹ ಮಾತುಗಳ ಬಗ್ಗೆ ಕಿಚ್ಚ ಸುದೀಪ್ ಅವರು ವಾರ್ನಿಂಗ್ ಕೊಡ್ತಾರೆ ಅನ್ನುವಂತಹ ನಂಬಿಕೆ ಅಂತೂ ನನಗಿದೆ. ಬಟ್ ರಜತ್ ಅವರು ಸ್ವಲ್ಪ ಸ್ಟಡಿ ಆಗಬೇಕು, ಸ್ಟೇಬಲ್ ಆಗಿ ಅವರ ಆಟವನ್ನು ಅವ್ರು ಹೇಗಿದ್ದಾರೋ ಆ ಒಂದು ವ್ಯಕ್ತಿತ್ವವನ್ನು ತೋರಿಸುವಂತಹ ಪ್ರಯತ್ನ ಮಾಡಬೇಕು. ಯಾರೋ ಒಬ್ಬ ಆಲ್ರೆಡಿ ಮನೆಯಿಂದ ಹೊರಗಡೆ ಹೋಗಿರುವಂತಹ ಕಂಟೆಸ್ಟೆಂಟನ್ನು ನಕಲು ಮಾಡುವಂತಹ ಪ್ರಯತ್ನವನ್ನು ಇಲ್ಲಿಗೆ ನಿಲ್ಲಿಸಬೇಕು. ಇಲ್ಲ ಅಂತಂದರೆ ನೆಕ್ಸ್ಟ್ ವೀಕೆ ವಾಪಸ್ ಹೋಗುವಂತಹ ಚಾನ್ಸಸ್ ಜಾಸ್ತಿ ಇದೆ. ಇನ್ನು ನಿನ್ನೆ ಆ್ಯಕ್ಚುಲಿ ಫಸ್ಟ್ಲಿ ಈಗ ಎರಡು ತಂಡವಾಗಿ ಡಿವೈಡ್ ಆಯಿತು. ಎರಡು ತಂಡಕ್ಕೆ, ಒಂದು ತಂಡಕ್ಕೆ ಅದರಲ್ಲಿ ಭವ್ಯ ಅವರು ಕ್ಯಾಪ್ಟನ್ ಆಗ್ತಾರೆ, ಇನ್ನೊಂದು ತಂಡಕ್ಕೆ ಶೋಭಾ ಅವರು ಕ್ಯಾಪ್ಟನ್ ಆಗ್ತಾರೆ. ಈಗ ಪ್ಲೇಯರ್ಸ್ಗಳನ್ನ ಬೈ ಮಾಡ್ಬೇಕು ಇವರಿಬ್ರು. ಈ ಒಂದು ಬೈ ಮಾಡುವಂತಹ ಪ್ರಕ್ರಿಯೆಯಲ್ಲಿ ನನಗೆ ತುಂಬ ಕಾನ್ಫಿಡೆನ್ಸ್ ಕಂಡಿದ್ದು ಶೋಭಾ ಅವರಲ್ಲಿ. ಅದು ನನಗೆ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಯಾಕೆಂತ ಹೇಳಿದ್ರೆ ಫಸ್ಟ್ಲಿ ಈ ರೀತಿ ಬಿಡ್ಡಿಂಗ್ ಮಾಡ್ಕೋಬೇಕು, ಪ್ಲೇಯರ್ಸ್ನ ಬೈ ಮಾಡಬೇಕು ಅಂದಾಗ ಭವ್ಯ ಅವರು ಡೈರೆಕ್ಟಾಗಿ ತ್ರಿವಿಕ್ರಮ್ ಅವ್ರ ಹತ್ರ ಹೋಗಿ ನೀವು ನನಗೆ ಬೇಕು, ನೀವು ತುಂಬ ಸ್ಟ್ರಾಂಗ್ ಇದ್ದೀರಾ ಗೊತ್ತಲ್ಲ, ಯೂಶುವಲ್ ಡೈಲಾಗ್ಸ್ ಅದನ್ನೇ ಹೇಳಿ ಅವರನ್ನು ಕರ್ಕೊಂಡ್ರು. ಅದಾದಮೇಲೆ ಕಂಪ್ಲೀಟ್ ದಾಳವನ್ನು ಅವರು ತ್ರಿವಿಕ್ರಮ್ ಅವರ ಕೈಗೆನೆ ಕೊಟ್ಬಿಟ್ರು. ತ್ರಿವಿಕ್ರಮ್ ಯಾವ ಯಾವ ಆಟಗಾರರನ್ನ ತಗೊಳ್ಬೇಕು ಅಂತ ಭವ್ಯ ಅವರಿಗೆ ಸಜೆಸ್ಟ್ ಮಾಡ್ತಾರೋ ಅದನ್ನ ಮಾತ್ರ ಮಾಡೋದಕ್ಕೆ ಭವ್ಯ ಅವರು ಶುರು ಮಾಡಿದ್ರು. ಬಟ್ ಶೋಭಾ ಶೆಟ್ಟಿ ಅವರು ಈ ಒಂದು ಅವರು ಹೊಸಬರಾಗಿದ್ರು ಕೂಡ ಅವ್ರಿಗೆ ಎಲ್ಲರ ಒಂದು ಪೊಟೆನ್ಷಿಯಲ್ ಗೊತ್ತು, ಯಾರ್ಯಾರು ಹೆಂಗೆ ಆಡ್ತಾರೆ. ಟಾಸ್ಕ್ ಅಂತ ಬಂದಾಗ ಯಾರನ್ನು ನಾನು ಕನ್ವಿನ್ಸ್ ಮಾಡಬೇಕಾಗತ್ತೆ, ಯಾವ ಯಾವ ಪ್ಲೇಯರ್ಸ್ಗಳನ್ನು ಬೈ ಮಾಡಬೇಕಾಗತ್ತೆ, ಅದೆಲ್ಲದರ ಬಗ್ಗೆ ಸ್ಪಷ್ಟವಾದಂತಹ ಒಂದು ನಿಲುವು ಕಾಣ್ತಾ ಇತ್ತು. ಜೊತೆಗೆ ತುಂಬ ಕಾನ್ಫಿಡೆನ್ಸಲ್ಲಿ ಅವ್ರಿಗೆ ಯಾರ ಒಪಿನಿಯನ್ನು ಕೇಳ್ತಿರ್ಲಿಲ್ಲ. ಅವ್ರಿಗೆ ಏನು ಇಷ್ಟ ಬರುತ್ತೋ ಅದನ್ನು ಡೈರೆಕ್ಟಾಗಿ ಹೋಗಿ ಮಾಡ್ತಾಯಿದ್ರು. ಫಸ್ಟ್ಲಿ ಹೋಗಿ ಅವ್ರು ಅಪ್ರೋಚ್ ಮಾಡಿದ್ದೆ ಮಂಜುನ. ಬಿಕಾಸ್ ಫಸ್ಟ್ ಬಂದಾಗಲೇ ಹೇಳಿರ್ತಾರೆ ಮಂಜುಗೆ ನಾನು ಟಕ್ಕರ್ ಕೊಡೋದಕ್ಕೆ ಇಷ್ಟಪಡ್ತೀನಿ ಅಂತ. ಬಟ್ ಸ್ಟಿಲ್ ಗೇಮ್ ಅಂತ ಬಂದಾಗ ಮಂಜು ಎಷ್ಟು ಸ್ಟ್ರಾಂಗ್ ಅನ್ನುವಂತಹ ವಿಷಯ ಶೋಭಾ ಶೆಟ್ಟಿ ಅವರಿಗೆ ತುಂಬ ಚೆನ್ನಾಗಿ ಮನವರಿಕೆ ಆಗಿದೆ. ಹಾಗಾಗಿನೇ ಅವ್ರ ಬಗ್ಗೆ ವೈಮನಸ್ಸೆ ಇದ್ರು, ಸರಿಯಾದ ಒಂದು ಒಪಿನಿಯನ್ ಇಲ್ಲದೇ ಇದ್ರು ಕೂಡ ಟಾಸ್ಕ್ ವಿಷಯ ಬಂದಾಗ ಮಂಜು ಈಸ್ ಬೆಸ್ಟ್ ಅಂತ ಅವರನ್ನೇ ಹೋಗಿ ಅವ್ರ ಹತ್ರ ಮಾತಾಡಿ ಅವರನ್ನು ಬೈ ಮಾಡ್ತಾರೆ. ಫಸ್ಟು ಆ ಕಾನ್ಫಿಡೆನ್ಸ್ ಇಷ್ಟ ಆಯಿತು. ಮತ್ತೆ ಎಲ್ಲೂ ಕೂಡ ಅದಾದಮೇಲೆ ನಾನು ಯಾರನ್ನೋ ಇವ್ರನ್ನ ಬೈ ಮಾಡ್ತೀನಿ ಅವ್ರನ್ನ ಬೈ ಮಾಡ್ತೀನಿ ಅಂತ ಯಾರನ್ನೋ ಹತ್ರನೂ ಮಾತಾಡೋಕ್ಕೆ ಹೋಗಿಲ್ಲ. ಅವರು ನನ್ನ ತಂಡದಲ್ಲಿ ಯಾರೆಲ್ಲ ಇರಬೇಕು ಅಂತ ಅಂದ್ಕೊಳ್ತಾರೋ ಅವ್ರ ಹತ್ರ ಹೋಗಿ ಕನ್ವಿನ್ಸ್ ಮಾಡಿದ್ರು. ಬಟ್ ಭವ್ಯ ಹಂಗೆ ಮಾಡಲಿಲ್ಲ. ತ್ರಿವಿಕ್ರಮ್ ಯಾರನ್ನೆಲ್ಲ ಬೈ ಮಾಡು ಅಂತ ಹೇಳ್ತಾರೋ ಅವ್ರನ್ನ ಹೋಗಿ ಬೈ ಮಾಡಿದ್ರು. ಇನ್ಫ್ಯಾಕ್ಟ್ ಮಧ್ಯದಲ್ಲಿ ಮಂಜುನ ಬೈ ಮಾಡು, ಮಂಜು ಹತ್ರ ಮಾತಾಡ್ದ ಅಂತ ಕೂಡ ಹೇಳ್ತಾರೆ. ಬಿಕಾಸ್ ಮಂಜು ಈಸ್ ಎ ಗೇಮ್ ಚೇಂಜರ್ ಅಂತ ಅವ್ರು ಹೇಳ್ತಾರೆ, ಅವ್ರ ಬಾಯಲ್ಲೇ ಬರುತ್ತೆ. ಸೊ ಮಂಜು ಗೇಮ್ ಚೇಂಜರ್ ಅನ್ನೋದು ತ್ರಿವಿಕ್ರಮ್ ಅವರ ಬಾಯಲ್ಲೂ ಬರುತ್ತೆ. ಇನ್ಫ್ಯಾಕ್ಟ್ ಅಲ್ಲಿ ತನಕ ಭವ್ಯ ಅವರಿಗೆ ಮಂಜು ಅವ್ರನ್ನ ಮಾತಾಡಿಸುವಂತಹ ಯಾವುದೇ ಉದ್ದೇಶ ಇರಲಿಲ್ಲ, ಕಾಣಿಸ್ತಾನೂ ಇರಲಿಲ್ಲ. ಬಟ್ ಯಾವಾಗ ತ್ರಿವಿಕ್ರಮ್ ಹೇಳಿದ್ರು ಹೋಗಿ ಭವ್ಯ ಅವರು ಮಂಜು ಅವ್ರನ್ನ ಮನ ಒಲಿಸುವಂತಹ ಪ್ರಯತ್ನ ಮಾಡಿದ್ರು. ಬಟ್ ಫೈನಲಿ ಮಂಜು ಅವ್ರಿಗೆ ಇನ್ಫ್ಯಾಕ್ಟ್ ಭವ್ಯ ಅವರ ಟೀಮ್ಗೆ ಬರೋದಕ್ಕೆ ಸ್ವಲ್ಪ ಮಟ್ಟಿಗೆ ಇಷ್ಟ ಇತ್ತು. ಬಟ್ ಯಾವಾಗ ಮೋಕ್ಷಿತ ಅವರು ಇದ್ದಾರೆ ಆ ಟೀಮಲ್ಲಿ ಅಂತ ಗೊತ್ತಾಗುವಾಗ ಇಲ್ಲ ನಾನು ಮೋಕ್ಷಿತ ಇದ್ರೆ ಬರಲ್ಲ ಅಂತ ಫೈನಲ್ ಆಗಿ ಹೇಳ್ತಾರೆ. ಕಡೆದಾಗಿ ಮಂಜು ಅವರು ಶೋಭಾ ಶೆಟ್ಟಿ ಅವರ ತಂಡಕ್ಕೆ ಹೋಗ್ತಾರೆ.
ಅಂಡ್ ಅಫ್ಕೋರ್ಸ್ ರಜತ್ ಅವರು ಕೂಡ ಶೋಭಾ ಶೆಟ್ಟಿ ಅವ್ರ ತಂಡಕ್ಕೆ ಹೋಗ್ತಾರೆ. ಈ ಕಡೆ ಧನರಾಜ್ ಮತ್ತು ನಮ್ಮ ಹನುಮಂತ್ ಅವರು ಕೂಡ ಶೋಭಾ ಶೆಟ್ಟಿ ತಂಡಕ್ಕೆ. ಇನ್ನು ಉಳಿದವರು ಶಿಶಿರ್, ಈ ಕಡೆ ತ್ರಿವಿಕ್ರಮ್ ಮತ್ತೆ ಗೋಲ್ಡ್ ಸುರೇಶ್ ಅವರು, ಐಶ್ವರ್ಯ ಅವರು, ಅವರೆಲ್ಲರೂ ಕೂಡ ಈ ತಂಡಕ್ಕೆ ಬರ್ತಾರೆ. ಮೋಕ್ಷಿತಾ ಅಫ್ಕೋರ್ಸ್ ಈಗ ಮಂಜು ಎಗೇನ್ಸ್ಟ್ ಆಗಿ ಅವ್ರು ಆಡಲೇಬೇಕು, ಬಿಕಾಸ್ ವೈಮನಸ್ಯ ಶುರುವಾಗಿದೆ ಅವರಿಬ್ಬರ ನಡುವೆ. ಅವರು ಕೂಡ ಭವ್ಯ ಅವರ ತಂಡಕ್ಕೆ ಹೋಗ್ತಾರೆ. ಸೊ ಒಂದು ರೀತಿ ಎರಡೂ ಕಡೆ ಬಲ ಒಂದು ರೀತಿ ಸಮಬಲವಾಗಿದೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಆಟ ಆಗುತ್ತೆ ಅನ್ನುವಂತಹ ಒಂದು ಪಿಕ್ಚರ್ ಕೂಡ ಸಿಕ್ತು. ಅದಾದಮೇಲೆ ಒಂದು ಟವರ್ ಕಟ್ಟುವಂತಹ ಟಾಸ್ಕ್ ಬರುತ್ತೆ. ಅದರಲ್ಲಿ ಅಫ್ಕೋರ್ಸ್ ಇಬ್ಬರು ತಂಡಗಳು ಕೂಡ ತುಂಬ ಚೆನ್ನಾಗಿ ಆಟ ಆಡಿದರು. ಬಟ್ ಭವ್ಯ ಅವರು ಅತಿ ವೇಗವಾಗಿ ಟವರನ್ನು ಕಟ್ಟಿದ ಕಾರಣಕ್ಕೆ ಆ ಒಂದು ತಂಡಕ್ಕೆ ಪಾಯಿಂಟ್ಸ್ ಹೊರಟೋಯ್ತು. ಬಟ್ ಶೋಭಾ ಅವರ ಆಟ ತುಂಬ ಚೆನ್ನಾಗಿತ್ತು. ಇನ್ಫ್ಯಾಕ್ಟ್ ನೀವು ಶೋಭಾ ಅವರ ಟೀಮಲ್ಲಿ ಓಕೆ, ಮಂಜು ಮತ್ತು ರಜತ್ ಅವರು ಫಿಸಿಕಲಿ ಸ್ವಲ್ಪ ಸ್ಟ್ರಾಂಗು, ಹೈಟ್ ಎಲ್ಲ ಓಕೆ. ಅಲ್ಲಿ ಎತ್ಕೊಂಡು ಹೋಗ್ಬೇಕು ಅಂತ ಬಂದಾಗ ಹನುಮಂತು ಮತ್ತು ಧನರಾಜ್ ಅವರು ಕೂಡ ಎಲ್ಲೂ ಧೃತಿಗೆಡದೆ ಕಂಪ್ಲೀಟಾಗಿ ಆ ಆಟವನ್ನು ನಡೆಸಿಕೊಂಡಂತಹ ರೀತಿ, ಅವರು ತೋರಿಸಿದಂತಹ ಒಂದು ಕಮಿಟ್ಮೆಂಟ್ನ ನಿಜವಾಗ್ಲೂ ಹೊಗಳಲೇಬೇಕು. ಬಿಕಾಸ್ ಜಾಸ್ತಿ ಕಾಣಿಸ್ಕೊಳ್ತಾ ಇರೋದು ಈ ಗೇಮಲ್ಲಿ. ಈಗ ಶೋಭಾ ಶೆಟ್ಟಿ ಅವರದ್ದು ವಾಯ್ಸ್ ಕೇಳಿಸ್ತಾ ಇತ್ತು, ಇಲ್ಲಿ ಫಿಸಿಕಲಿ ಸ್ಟ್ರಾಂಗ್ ಇರೋದು ಮಂಜು ಮತ್ತು ರಜತ್ ಅವರನ್ನು ತಗೋತು. ಬಟ್ ಸ್ಟಿಲ್ ಅದಕ್ಕೆ ಸರಿಸಮವಾಗಿ ಧನರಾಜ್ ಅವರು ಮತ್ತು ಹನುಮಂತ್ ಅವರು ಎಲ್ಲೂ ಬಿಟ್ಕೊಟ್ಟಿಲ್ಲ. ಅವರೆಲ್ಲೂ ವೀಕ್ ಅಂತ ಅನ್ನಿಸ್ಕೊಳ್ಳೇ ಇಲ್ಲ ಫಿಸಿಕಲಿ. ಅದಕ್ಕೊಂದು ನಿಜವಾಗ್ಲೂ ಅವರಿಗೆ ಅಪ್ಲಾಸ್ ಹೋಗಲೇಬೇಕು. ತುಂಬ ಚೆನ್ನಾಗಿ ಆಟ ಆಡಿದ್ರು. ಶೋಭಾ ಶೆಟ್ಟಿ ಅವರ ಒಂದು ಟಾಸ್ಕ್ ಬಗೆಗಿನ ಒಂದು ಕನ್ವಿಕ್ಷನ್ ಇದೆಯಲ್ಲ, ತುಂಬ ಚೆನ್ನಾಗಿತ್ತು. ಇನ್ಫ್ಯಾಕ್ಟ್ ಟಾಸ್ಕ್ ಆದಮೇಲೆ ಇಷ್ಟೆಲ್ಲ ಕಷ್ಟಪಟ್ಟರು ಗೆಲ್ಲಕ್ಕಾಗಲಿಲ್ವಲ್ಲ ಅನ್ನುವಂತಹ ಒಂದು ಬೇಜಾರಿತ್ತು. ಅದಕ್ಕೋಸ್ಕರ ಅಳ್ತಾರವರು. ಸೊ ಅವರು ಈ ರೀತಿ ಹತ್ತಿದ್ರಿಂದ ಇನ್ನು ಮುಂದೆ ಕೂಡ ಟಾಸ್ಕ್ ವಿಷಯ ಅಂತ ಬಂದಾಗ ಅವರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ, ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅನ್ನುವಂತಹ ಒಂದು ನಂಬಿಕೆ ಈಗ ಶೋಭಾ ಶೆಟ್ಟಿ ಅವ್ರ ಮೇಲೆ ಹುಟ್ಕೊಂಡಿದೆ. ಆ್ಯಂಡ್ ಇನ್ಫ್ಯಾಕ್ಟ್ ನಿನ್ನೆ ನಾನು ಆ್ಯಕ್ಚುಲಿ ಅಪ್ಡೇಟ್ ಕೊಡುವಾಗ ಹೇಳಿದ್ದೆ, ಶೋಭಾ ಮತ್ತು ಮಂಜು ಒಂದಾಗುವಂತಹ ಚಾನ್ಸಸ್ ಇದೆ ಅಂತ. ಅದು ನೋಡಿ, ಈಗ ಟಾಸ್ಕ್ ಮೂಲಕವೇ ಒಂದಾಗಿದ್ದಾರೆ. ಇನ್ಫ್ಯಾಕ್ಟ್ ಅವ್ರಿಗೆ ಒಬ್ರಿಗೊಬ್ರು ಲೈಕ್ ಸಪೋರ್ಟ್ ಕೊಡುವಂತಹ ದಿನಗಳು ತುಂಬ ದೂರ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ಬಹುಶಃ ಮಂಜು ಜೊತೆಗೆ ಒಳ್ಳೆ ರೀತಿಯಲ್ಲಿ ಇನ್ನು ಮುಂದೆ ಶೋಭಾ ಶೆಟ್ಟಿ ಇರ್ತಾರೆ ಆಫ್ಟರ್ ದಿಸ್ ವೀಕ್ ಆಲ್ಸೋ ಅಂತ ನನಗೆ ಅನ್ನಿಸ್ತಾ ಇದೆ. ಹಾಗೆಯೇ ಇನ್ನು ನೆಕ್ಸ್ಟ್ ಅದಾದ ನಂತರ ಈಗ ದುಡ್ಡು ಏನಿರುತ್ತಲ್ಲ, ಪಾಯಿಂಟ್ಸ್ ಎಲ್ಲ ಆ್ಯಡ್ ಮಾಡಿದ್ದಾರೆ, ಅದನ್ನು ಕದಿಬೇಕು ಅನ್ನುವಂಥದ್ದು ಕೂಡ ಟಾಸ್ಕಲ್ಲಿ ಇದೆ ಆ್ಯಕ್ಚುಲಿ. ಇನ್ಫ್ಯಾಕ್ಟ್ ಫೈನಲಿ ಯಾರು ಹೆಚ್ಚು ಪಾಯಿಂಟ್ಸ್ಗಳನ್ನು ಗಳಿಸಿರ್ತಾರೋ ಸೊ ಆ ತಂಡದ ಕ್ಯಾಪ್ಟನ್ ಮತ್ತು ಆ ತಂಡದಲ್ಲಿರುವಂತಹ ಹೈಯೆಸ್ಟ್ ಪಾಯಿಂಟ್ಸ್ಗಳನ್ನು ಪಡೆದುಕೊಂಡಿರುವಂತಹ ಆಟಗಾರರಿಗೆ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಆಡೋಕ್ಕೆ ಅವಕಾಶ ಇರುತ್ತೆ. ಸೊ ಹಾಗಾಗಿ ಕದಿಯೋದು ಕೂಡ ಈ ವಾರದ ಟಾಸ್ಕಲ್ಲಿ ಒಂದು ಸ್ಟ್ರಾಟರ್ಜಿ ಆ್ಯಕ್ಚುಲಿ. ಅದನ್ನು ಚೈತ್ರ ಅವರು ಚೆನ್ನಾಗಿ ಬಳಸ್ಕೊಂಡು ಐಶುವಿಂದ ದುಡ್ಡು ಕತ್ಕೊಂಡು ಹೋಗ್ತಾರೆ. ಸೊ ಅದನ್ನು ಸಿಕ್ಕಾಪಟ್ಟೆ ಏನೋ ಸ್ಟ್ರಾಟರ್ಜಿ ಮಾಡಿ ಮೋಸ ಮಾಡಿಬಿಟ್ರು ಅನ್ನೋ ರೀತಿಯಲ್ಲಿ ಆ ಕಡೆ ತಂಡದವರು ಬಿಂಬಿಸ್ತಾರೆ. ಸೊ ಅದು ಮೋಸ ಆದರೆ, ಅದು ಡೈರೆಕ್ಟಾಗಿ ಕಣ್ಣಿಗೆ ಕಾಣೋ ಥರ ಮಾಡಿದ ಮೋಸ ಆದರೆ, ಮೋಕ್ಷಿತಾ ಅವರು ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಈಗ ಸಖತ್ತಾಗಿ ಅಯ್ಯೋ ನನಗೆ ಫಸ್ಟ್ ಗೇಮಲ್ಲಿ ನಾನು ಆಟ ಆಡಲಿಲ್ವಲ್ಲ, ಅದಕ್ಕೆ ನನಗೆ ಕೊಟ್ಟೇ ಇಲ್ಲ, ದುಡ್ಡೇ ಕೊಡಲಿಲ್ಲ, ಗೆದ್ದಿದ್ದ ದುಡ್ಡಲ್ಲಿ ಏನೂ ಬಂದಿಲ್ಲ ಅಂತೆಲ್ಲ ಇಂಡೈರೆಕ್ಟಾಗಿ ಒಂದು ರೀತಿ ಎಮೋಷನಲಿ ಸ್ವಲ್ಪ ನಾನು ಲೋ ಆಗಿದ್ದೀನಿ ಅನ್ನೋ ರೀತಿಯಲ್ಲಿ ಬಿಂಬಿಸಿಕೊಂಡು ಆಟ ಆಡ್ತಾ ಇರೋದು ಕೂಡ ಸ್ಟ್ರಾಟರ್ಜಿನೇ. ಚೈತ್ರ ಅವರು ದುಡ್ಡನ್ನು ಕದ್ಕೊಂಡು ಹೋದಾಗ ಅಷ್ಟೊಂದು ರಿಯಾಕ್ಟ್ ಮಾಡೋ ಅಗತ್ಯ ಏನಿರಲಿಲ್ಲ. ಆ್ಯಂಡ್ ಅಫ್ಕೋರ್ಸ್ ಈಗ ಮೋಕ್ಷಿತಾ ಅವರು ಹಿಂದೆ ಮಾಡ್ತಾ ಇರೋದು ಯಾರಿಗೂ ಗೊತ್ತಾಗ್ತಾ ಇಲ್ವಲ್ಲ, ಹಾಗಾಗಿ ಈಗ ಸದ್ಯಕ್ಕೆ ಓಕೆ ಚೈತ್ರ ಅವರು ತಪ್ಪು ಮಾಡಿಬಿಟ್ಟಿದ್ದಾರೆ, ಮೋಸ ಮಾಡಿ ಕತ್ಕೊಂಡು ಹೋದ್ರು ಅನ್ನೋ ರೀತಿಯಲ್ಲಿ ಒಂದು ಪಿಕ್ಚರ್ ಓಡಾಡ್ತಾ ಇದೆ. ಓಡಾಡಲಿ. ಮೋಕ್ಷಿತಾ ಅವ್ರದ್ದು ಬಂಡವಾಳ ಬಯಲಾದಾಗ, ಅಂದರೆ ಸ್ಟ್ರಾಟರ್ಜಿ ಬಯಲಾದಾಗ ಈ ಕಡೆ ತಂಡದವ್ರಿಗೂ ಅಷ್ಟೇ ಬೇಜಾರಾಗುತ್ತೆ. ಬಟ್ ಎಲ್ಲೋ ಒಂದು ಕಡೆ ಮೋಕ್ಷಿತಾ ಅವರು ಈ ಚೈತ್ರ ಅವರು ಕದ್ಕೊಂಡು ಹೋದ್ರಲ್ಲ ಇಶ್ಯೂಯಿಂದ ದುಡ್ಡನ್ನ, ಅದಕ್ಕೆ ಸೂತ್ರಧಾರ ಮಂಜು ಅಂತ ಹೇಳ್ತಿದ್ದಾರೆ. ಅಂದರೆ ಓಕೆ ವೈಮನಸ್ಸಿ ಇತ್ತು, ಓಕೆ ಮಂಜು ಅವರ ಮಾತುಗಳು ಇರಿಟೇಟ್ ಆಗ್ತಿತ್ತು, ಓಕೆ, ಬಟ್ ಈ ದ್ವೇಷದ ಭಾವನೆ ಯಾಕೆ ಮಂಜು ಮೇಲೆ? ಬಿಕಾಸ್ ಶಿ ವಾಸ್ ಅ ಫ್ರೆಂಡ್. ಮಂಜು ಅವ್ರು ಇಲ್ಲಿ ತನಕ ಯಾವತ್ತೂ ಮೋಕ್ಷಿತ್ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿಲ್ಲ, ಬ್ಯಾಕ್ ಬಿಚ್ಚಿಂಗ್ ಮಾಡಿಲ್ಲ. ಬಟ್ ಸ್ಟಿಲ್ ಇಲ್ಲ, ಇದಕ್ಕೆಲ್ಲ ಸೂತ್ರಧಾರ ಮಂಜು, ನಂಬೇಡ, ಆ ರೀತಿ ವೈಷಮ್ಯ ಯಾಕೆ ಬೆಳೆಸ್ಕೊಂಡಿದ್ದಾರೋ ಗೊತ್ತಿಲ್ಲ. ಇದಾದ ನಂತರ ಚೆಂಡು ನಿನ್ನ ಬಿಡಲಾರೆ ಅನ್ನೋಂತಹ ಟಾಸ್ಕ್ ಬರುತ್ತೆ. ಇದರಲ್ಲಿ ಸುಮ್ಮನೆ ರಜತ್ ಅವರು ನಾನು ಫಸ್ಟೇ ಹೇಳಿದಾಗೆ ಸಿಕ್ಕಾಬಟ್ಟೆ ಸುಮ್ಮನೆ ಗೋಲ್ಡ್ ಸುರೇಶಿಗೆ ಬೈಯೋದು, ಕೆಟ್ಟ ಮಾತಾಡೋದು ಅದೆಲ್ಲ ಮಾಡಿದ್ದಾರೆ. ಸೊ ಗೋಲ್ಡ್ ಸುರೇಶ್ಗೆ ಸಿಕ್ಕಾಬಟ್ಟೆ ಈಗ ಈಗೋ ಹರ್ಟ್ ಆಗಿದೆ, ನಾನು ಆಚೆ ಕಡೆ ಹೋಗ್ತೀನಿ ಅಂತ ಈ ಎಪಿಸೋಡಲ್ಲಿ ನಿನ್ನೆ ಎಪಿಸೋಡಲ್ಲಿ ಹೇಳ್ತಾ ಇದ್ದಾರೆ. ಬಟ್ ಅದು ಏನಾಗಿದೆಯೋ ಗೊತ್ತಿಲ್ಲ, ಅದರ ಫೇಟ್ ಇವತ್ತಿನ ಎಪಿಸೋಡಲ್ಲಿ ಗೊತ್ತಾಗುತ್ತೆ. ಬಟ್ ರಜತ್ ಅವ್ರ ಹತ್ರ ಸುಮ್ಮನೆ ಮಾತಾಡ್ತಿರೋದು ತುಂಬ ಎವಿಡೆಂಟಾಗಿ ಕಾಣ್ತಾ ಇದೆ. ಅದನ್ನು ಹೊರತುಪಡಿಸಿದ್ರೆ ಈ ಚೆಂಡು ನಿನ್ನ ಬಿಡಲಾರೆ ಟಾಸ್ಕಲ್ಲಿ ಇಲ್ಲಿ ತನಕ ಮೇಲುಗೈ ಸಾಧಿಸಿರುವಂಥದ್ದು ಶೋಭಾ ಶೆಟ್ಟಿ ಅವರ ತಂಡ. ಸೊ ಬಹುಶಃ ಅವರೇ ಗೆದ್ದಿರ್ತಾರೇನೋ ಅಂತ ಸದ್ಯಕ್ಕೆ ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ, ಗೊತ್ತಿಲ್ಲ. ಒಟ್ಟಿನಲ್ಲಿ ನಿನ್ನೆ ಎಪಿಸೋಡ್ನೆಲ್ಲ ನೋಡುವಾಗ ಸ್ನೇಹಿತರೆ ನಿಮಗೆ ಯಾವ ರೀತಿ ಭಾವನೆ ಬರ್ತಾ ಇದೆ, ಏನು ಅನ್ನಿಸ್ತು, ಫೈನಲಿ ಯಾರ್ಯಾರು ಹೆಂಗೆ ಆಡ್ತಾ ಇದ್ದಾರೆ ಅದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.